ಮೊದಲಿಗೆ ಈ ಒಂದು ಮೇಷ ರಾಶಿಯವರಿಗೆ ಹಾಂ, ಯಾವ ರೀತಿ ಇರುತ್ತೆ ಈ ಒಂದು 2025 ಅಂತೇಳಿ? ಹೌದು. ಈಗ ನಾನು ಹೇಳ್ತಾ ಇರೋದು ಹೆಂಗಂದರೆ ವೇಣು, ಜನರಲೈಸ್ ಪ್ರಿಡಿಕ್ಷನ್. ಇಲ್ಲಿ ಹೇಗಿರುತ್ತೆ ಅಂದರೆ, ಒಂದು ವಿಶೇಷವಾಗಿ ಶನಿದೇವರು, ರಾಹುದೇವರು, ಕೇತದೇವರು, ಗುರುದೇವರ ಮೇಲೆ ನುಡಿಯುವಂತಹ ಒಂದು ಪ್ರಿಡಿಕ್ಷನ್. ಯಾಕೆ ಅದನ್ನು ನೀವು ನುಡಿತೀವಿ ಅಂತಂದರೆ, ಇವೆಲ್ಲ ಲಾಂಗ್ ಟ್ರಾನ್ಸಿಟ್ ಆಗುವಂತಹ ಗ್ರಹಗಳು. ಸೊ ಇದನ್ನು ಬೇಸಾಗಿ ಇಟ್ಕೊಳ್ಳೋದು. ಮಧ್ಯದಲ್ಲಿ ನೋಡು, ಕುಜ ಪರಿವರ್ತನೆ ಆಗ್ತಾ ಇರ್ತಾನೆ, ಬುಧ ಆಗ್ತಾ ಇರ್ತಾನೆ, ಚಂದ್ರ ಅಂತರೂ ರೂಟೀನಲ್ಲಿ ಆಗ್ತಾ ಇರ್ತಾನೆ. ಅವು ಬೇರೆ ಕಾಂಬಿನೇಷನ್ ನೋಡಿ ಇನ್ ಡೆಪ್ತಾಗಿ ನೋಡುವಂಥದ್ದು, ಅದು ನಾವು ಈಗ ನೋಡೋಕ್ಕಾಗಲ್ಲ. ಇನ್ ಜನರಲ್ ಆಗಿ ಹೇಗಿರುತ್ತೆ ಈ ಒಂದು ಟ್ರಾನ್ಸಿಟ್ ಈ ಒಂದು ರಾಶಿ ಮೇಲೆ ಅಂತ ಓವರಾಲ್ ಆಗಿ ಹೇಳ್ತದೆ ಈ ಪಿಕ್ಚರಲ್ಲಿ. ಮೊದಲನೇದಾಗಿ ಮೇಷರಾಶಿ. ಈ ಮೇಷರಾಶಿಯಲ್ಲಿ ಏನಾಗುತ್ತೆ ಅಂದರೆ, ವಿಶೇಷವಾಗಿ ಇವರಿಗೆ ಇವಾಗ ಈ 29 ಮಾರ್ಚ್ ನಂತರ 7.5 ಪೀರಿಯಡ್ಗೆ ಎಂಟ್ರ್ ಆಗ್ತಾರೆ. 7.5 ಪೀರಿಯಡ್ ಎಂಟ್ರ್ ಆಗಿದ್ರು ಇವ್ರಿಗೇನು ಆ ಗ್ರಹಗಳ ಬಲ ಇಲ್ಲ ಅಂತಿಲ್ಲ, ಗ್ರಹಗಳ ಬಲ ಇರುತ್ತೆ. 7.5 ಶುರು ಆದಾಗಲೂ ಕೂಡ ಇವ್ರಿಗೆ ಗ್ರಹಗಳ ಬಲ ಇದ್ದು, ಇವರು ಒಂದು ಓವರಾಲ್ ಆಗಿ 2025 ನಾನು ಓವರಾಲ್ ಆಗಿ ನೋಡಬೇಕಾದ್ರೆ ಒಂದು ಗುಡ್ ಅಂತ ಹೇಳ್ಬೋದು. ಬ್ಯಾಡ್ ಅಂತ ಹೇಳೋಕ್ಕಲ್ಲ, ಒಂದು ರೀತಿಯಿಂದ ಗುಡ್ ಅಂತ ಹೇಳ್ಬೋದು. ಇನ್ನು ಬಂದ್ಬಿಟ್ಟು ಇವರಿಗೆ ಹೆಲ್ತ್ ನೋಡಿದಾಗ ಹೆಲ್ತ್ ಹೇಗಿದೆ ಅಂದರೆ, ಒಂದು ಮಿಶ್ರ ಫಲ ಇದೆ. ಸ್ಟಾರ್ಟಿಂಗ್ ಅಪ್ ಟು ಮಾರ್ಚ್ 29ವರೆಗೂ ಹೇಗಿರುತ್ತೆ, ಹೆಲ್ತ್ ಚೆನ್ನಾಗಿದ್ದು 29 ನಂತರ ಏನಾಗುತ್ತೆ, ಹೆಲ್ತಲ್ಲಿ ಒಂಥರ ಮಿಶ್ರ ಫಲ ಶುರು ಆಗಿಬಿಡುತ್ತೆ. ಯಾವ ಥರ ಅಂತಂದರೆ, ಇವರಿಗೆ ಒಂದು ಸ್ಟಮಕ್ ರಿಲೇಟೆಡ್ ಇಶ್ಯೂ ಆಗಲಿ, ಅಥವಾ ಒಂದು ಯಾವುದೇ ಒಂದು ಹೃದಯಕ್ಕೆ ಸಂಬಂಧಪಟ್ಟದ್ದಾಗಲಿ, ಈ ಥರ ಒಂದು ಕಾಯಿಲೆಗಳಿಂದ ನರಳುವಂಥ ಸಾಧ್ಯತೆಗಳು ಇರ್ತವೆ. ಅಥವಾ ಹಿಂದೆ ಯಾವುದಾದ್ರೂ ಈ ಥರ ಕಾಯಿಲೆಗಳಿದ್ದಾಗ ಆ ಕಾಯಿಲೆಗಳು ಉಲ್ಬಣಗೊಂಡು ಒಂದು ಹಿಂಸೆ ಕೊಡುವಂಥದ್ದು, ಅಂದರೆ ಸೆಕೆಂಡ್ ಹಾಫ್ ಅಂತ ಹೇಳ್ಬೋದು. ಸೆಕೆಂಡ್ ಹಾಫ್ ಆಫ್ 2025 ಅಂತ ಹೇಳ್ಬೋದು. ಈ ಥರವಾದಂಥ ಉಲ್ಬಣ ಮಾಡುವಂಥದ್ದು ಇದು ಇವ್ರಿಗೆ ಏನು ಮಾಡುತ್ತೆ, ಹೆಲ್ತ್ ಇಶ್ಯೂ ಶುರು ಆಗ್ತದೆ. ಇವ್ರು ಏನು ಮಾಡಬೇಕು, ಸೆಕೆಂಡ್ ಹಾಫಲ್ಲಿ ಅವರು ಒಂದು ಊಟ ಮಾಡೋ ಪದ್ಧತಿ, ಅವ್ರ ಒಂದು ಲೈಫ್ ಸ್ಟೈಲಲ್ಲಿ, ಅವ್ರ ರೆಗ್ಯುಲರ್ ಲೈಫ್ ಸ್ಟೈಲಲ್ಲಿ ಅವರು ಪರಿವರ್ತನೆಯನ್ನು ಮಾಡ್ಕೋಬೇಕು. ಅವರು ಏನಂದರೆ ಯಾವುದು ಬೇಕೋ ಅದನ್ನು ಮಾತ್ರ ಎತ್ಕೋಬೇಕು. ಯಾಕಂದರೆ ಗ್ರಹಗಳು ಏನು ಮಾಡ್ತವೆ, ಅವರಿಗೆ ವಿಪರೀತ ಉದ್ರೇಕ ಮಾಡಿ ಶರೀರಕ್ಕೆ ಅಪೋಸಿಟ್ ಆಗಿರುವಂತಹ ಆಸೆಗಳು, ಬಯಕೆಯನ್ನು ತೋರಿಸ್ತವೆ. ಯಾಕಂದರೆ ಹಿಂಸೆ ಆಗಬೇಕಲ್ಲ, ಆಸೆ ಬಯಕೆ ತೋರಿಸ್ತವೆ. ಆದರೆ ನೀವು ಬುದ್ಧಿವಂತಿಕೆ ಇದ್ದು ನಿಮ್ಮ ಶರೀರಕ್ಕೆ ಏನು ಬೇಕೋ ಅದನ್ನು ಮಾತ್ರ ಸ್ವೀಕೃತ ಮಾಡ್ಕೊಂಡು ಹೋದಾಗ ಹೆಲ್ತನ್ನು ನೀವು ಒಂದು ಹಿಡಿತಟ್ಟಲ್ಲಿ ಇಟ್ಕೋಬೋದು. ಇನ್ನು ಬಂದ್ಬಿಟ್ಟು ನಿಮ್ಮ ಒಂದು ವೆಲ್ತು, ಧನ ಸಂಪತ್ತು ಹೇಗಿರುತ್ತೆ ಅಂತಂದರೆ, ನಾನು ಈ ಒಂದು ಮೇಷರಾಶಿಯವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಒಂದು ಉದ್ರೇಕ ಸ್ವಭಾವ ಜಾಸ್ತಿ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕಂತ ಎಕ್ಸ್ಪ್ಲೋರ್ ಮಾಡೋ ಜಾಸ್ತಿ. ಇಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡಬಾರ್ದು. ಹಾಸಿಗೆ ಎಷ್ಟಿದೆ ಅಷ್ಟೇ ಕಾಲು ಚಾಚಬೇಕು. ನಿಮ್ಗೆ ಎಷ್ಟಿದೆ ಇನ್ಕಮ್ಮು, ಆ ಇನ್ಕಮ್ ಒಳಗಡೆ ಹೋಗಬೇಕು. ಇನ್ಕಮ್ ಬಿಟ್ಟು ನೀವೇನಾದರೂ ಹರಸಾಹಸಕ್ಕೆ ಪ್ರಯತ್ನ ಪಟ್ಟಿದ್ದೇ ಆದರೆ ಇದು ಬೇಸಾಗುತ್ತೆ. ಮುಂದುವರೋ ದಿನಗಳಲ್ಲಿ ನಿಮಗೆ ಅದರದ್ದು ಎಫೆಕ್ಟು ಗ್ಯಾರಂಟಿ ಬೀಳುತ್ತೆ. ಅಂದರೆ ನಾನು ಏನು ಹೇಳ್ತಾ ಇರೋದು, ಫೈನಾನ್ಸಿಯಲಿ ನೀವು ತುಂಬಾ ಒಂದು ಬುದ್ಧಿವಂತಿಕೆಯಿಂದ ನೀವು ಹಣದ ಒಂದು ವ್ಯಯವನ್ನು ನೀವು ಮಾಡಬೇಕು. ಇದು ನಿಮ್ಮ ಒಂದು ವೆಲ್ತು. ಇನ್ನು ಬಂದ್ಬಿಟ್ಟು ಜಾಬ್ ಆಗ್ಬೋದು, ಬಿಸ್ನೆಸ್ ಆಗ್ಬೋದು. ಇದೇನಾಗ್ತದೆ ಅಂದರೆ, ವಿಶೇಷವಾಗಿ ನಿಮಗೆ ಯಾರು ಬಿಸ್ನೆಸ್ ಅಂತ ಮಾಡ್ತಾಯಿದ್ದಾರೋ ಅವ್ರಿಗೇನಾಗುತ್ತೆ, ಫಸ್ಟ್ ಹಾಫು ಏನೋ ಅಷ್ಟಕ್ಕಷ್ಟು ಸೇವಿಂಗ್ ಮಾಡ್ಕೋಬೋದು. ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ, ಅವರಿಗೆ ಎಷ್ಟೇ ದುಡಿದ್ರೂ ಸೇವಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಇನ್ಕ್ರಿಮೆಂಟ್ ಇರುತ್ತೆ, ದುಡ್ಡು ಬರುತ್ತೆ, ವಿಪರೀತ ಮಟ್ಟಿಗೆ ದುಡ್ಡು ಬರುತ್ತೆ, ದುಡ್ಡಕ್ಕೇನು ಸಮಸ್ಯೆ ಇಲ್ಲ. ಆದರೆ ಅಲ್ಲಿ ಸೇವಿಂಗ್ ಅನ್ನೋದು ಕಾನ್ಸೆಪ್ಟೇ ಅವರಿಗೆ ತುಂಬ ಎಫೆಕ್ಟಿವ್ ಆಗುತ್ತೆ. ಅದಕ್ಕೆ ನಾನು ಹೇಳೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾ ಇರೋದು. ಸೊ ಬಿಸ್ನೆಸ್ ಮ್ಯಾನ್ಗಳಿಗೆ ಏನಾಗುತ್ತೆ, ಉದ್ಯೋಗದಲ್ಲಿ ಹೊಸ ಅಪಾರ್ಚುನಿಟಿ ಸೆಕೆಂಡ್ ಹಾಫಿಗೆ ಬರುತ್ತೆ. ಸೆಕೆಂಡ್ ಹಾಫ್ ಎಂಥ ಅಪಾರ್ಚುನಿಟಿ ಅಂದರೆ, ಅದು ಅವರ ಮುಂದೆ ಬರುವಂಥ ಲೈಫ್ ಸ್ಟೈಲಿಗೆ ಬೇಸ್ ಸೆಟ್ಲ್ ಆಗಿಬಿಡುತ್ತೆ. ಇವ್ರು 108 ಅಪಾರ್ಚುನಿಟಿ ಬರುತ್ತೆ ಅವರಿಗೆ. ಆದರೆ ಇವರು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಮುಂದಿನ ಫ್ಯೂಚರ್ಗೆ ಅದೊಂದು ಅಡಿಪಾಯ ಹಾಕಬೇಕು. ಇನ್ನು ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಏನಾಗುತ್ತೆ, ಸೆಕೆಂಡ್ ಹಾಫಲ್ಲಿ ಒಂದು ಪ್ರಮೋಷನು, ಉದ್ಯೋಗ, ಸೊ ಆ ಥರದೊಂದೆಲ್ಲ ಒಂದು ಫೆಸಿಲಿಟಿ ಇಲ್ಲಿದೆ. ಅದಲ್ಲದೆ ಸಂಬಂಧಗಳು ಅಂತ ನಾವು ನೋಡಿದಾಗ ಇವ್ರಿಗೇನಾಗುತ್ತೆ, ಇವರು ತಮ್ಮ ಒಂದು ಪಾರ್ಟ್ನರ್ ಒಟ್ಟಿಗೆ ಎಷ್ಟು ಲಾಯಲ್ ಆಗಿರ್ತಾರೋ ಅಷ್ಟು ಒಳ್ಳೆಯದು. ಇದು ಏನಾಗುತ್ತೆ, ಸೆಕೆಂಡ್ ಹಾಫಲ್ಲಿ ಎಷ್ಟೋ ರಿಲೇಷನ್ಶಿಪ್ ಬ್ರೇಕಪ್ ಆಗುವಂಥದ್ದು, ಸಂಬಂಧಗಳು ಕೆಡುವಂಥದ್ದು, ಇದು ಒಂದು ಮಿಕ್ಸ್ಡ್ ಒಂದು ರಿಲೇಷನ್ಶಿಪ್ ತೋರಿಸುತ್ತೆ. ಸಂತಾನಗಳಲ್ಲಿಯೂ ಅಷ್ಟೇ, ಸಂತಾನಗಳಿಂದನೂ ಕೂಡ ಇವರಿಗೆ ಒಂದು ಮಿಶ್ರ ಫಲ ಇವರಿಗೆ ಸಿಗುವಂಥದ್ದಿರುತ್ತೆ. ಅದಲ್ಲದೆ ಇವ್ರೇನು ಮಾಡ್ತಾರೆ, ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ ಅಂದರೆ, ಇವರಿಗೆ ಹೊಸ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗುವಂಥದ್ದು ಇವ್ರ ಜೀವನದಲ್ಲಿ. ಅಂದರೆ
ಹೊಸದೊಂದು ಮದುವೆ ಆಗದವರಿಗೆ ಮದುವೆ ಆಗಿ ಬರುವಂಥದ್ದು, ಸಂತಾನ ಆಗದವ್ರಿಗೆ ಸಂತಾನ ಆಗುವಂಥದ್ದು, ಅಥವಾ ಯಾರೋ ಒಂದು ಹೊಸ ಪಾರ್ಟ್ನರ್ ಸಿಗುವಂಥದ್ದು ಸೆಕೆಂಡ್ ಹಾಫಲ್ಲಿ ಇವರಿಗೆ ಆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಬಂದ್ಬಿಟ್ಟು ಎಜುಕೇಷನಲ್ಲಿ ಹೇಗೆ ಅಂದರೆ ಓವರಾಲಾಗಿ ನಾನು ಹೇಳಬೇಕಂತಂದರೆ ಯಾರೆಲ್ಲ ವಿದೇಶ ಎಜುಕೇಷನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಅವ್ರಿಗೆಲ್ಲ ಹೇಗಿರುತ್ತೆ ಅಂತಂದರೆ ತುಂಬ ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕಿದ್ರೆ ಸುಮ್ಮನೆ ಕೂತ್ಕೊಂಡು ತಿಂತಿದ್ರೆ ಖಂಡಿತವಾಗಿಯೂ ಆಗಲ್ಲ. ಎಷ್ಟು ವಿದ್ಯಾರ್ಥಿಗಳಿದಾರೋ, ಯಾಕೆ ಕೆಲವೊಬ್ಬರಿಗೇನೋ ಸ್ವಲ್ಪ ಎಫರ್ಟ್ ಹಾಕಿ ರಿಸಲ್ಟ್ ಬರ್ತಾ ಇರುತ್ತೆ, ಅದು ಮೇಷರಾಶಿಯವ್ರಿಗೆ ಆಗಿರಲ್ಲ. ತುಂಬ ಒಂದು ಎಫರ್ಟ್ ಹಾಕಿ ಅವರು ಇದನ್ನು ಕರಗತಗೊಳಿಸ್ಕೋಬೇಕಾಗತ್ತೆ. ಇನ್ನು ಈ ಒಂದೆಲ್ಲ ರಾಶಿಗಳಿಗೆ ನಕಾರಾತ್ಮತೆ ತೆಗೆದು ಸಕಾರಾತ್ಮಕ ತುಂಬಬೇಕಂದ್ರೆ ಏನು ಮಾಡಬೇಕು ಅಂದರೆ, ಈ ರಾಶಿಯವರು ಕರೆಕ್ಟಾಗಿ ಒಂದು ಉತ್ತರಾಭಿಮುಖವಾಗಿ ನಿಂತ್ಕೊಂಡು ಸುಬ್ರಹ್ಮಣ್ಯನ ಮಂತ್ರ ಡೈಲಿ 9 ಸಾರಿ ಪಠಣವನ್ನು ಮಾಡಿ ಅವರು ಹೊರಗಡೆ ಹೋಗುವಂಥದ್ದು. ಡೈಲಿ 9 ಸಾರಿ ಪಠಣ ಮಾಡಬೇಕು. ಯಾಕೆಂದರೆ ಸುಬ್ರಹ್ಮಣ್ಯನ ಅನುಗ್ರಹ ಇವರಿಗಿದ್ದರೆ ಎಲ್ಲ ಉದ್ಯೋಗ ಧನಕಾಸುಗಳಲ್ಲಿ ಎಲ್ಲ ಆಗುತ್ತೆ. ಉತ್ತರಾಭಿಮುಖ ನಿಂತ್ಕೊಂಡು 9 ಸಾರಿ ಪಾರಾಯಣ ಮಾಡಿ, ಜಾಸ್ತಿ ಇಲ್ಲ, ಯಾಕೆ ಅದೇ ಮಾಡ್ಕೊಂಡಿರಬಾರ್ದು. ಪೇಪರಲ್ಲಿ 2 ಬಟ್ ಮಾರ್ಜಿನ್ ಇರಬೇಕು. ಪೇಪರೇ ಮಾರ್ಜಿನ್ ಅಂದರೆ ಅದು ವೇಸ್ಟ್ ಪೇಪರ್. ಹಾಗೆ ನಾವು ಮಾಡೋದು ಪೂಜೆ ಆಗಲಿ ಮಂತ್ರ ಪಠಣ ಆಗಲಿ ಅದು ಲಿಮಿಟೆಡ್ ಆಗಿರಬೇಕು, ಪವರ್ಫುಲ್ ಆಗಿರಬೇಕು, ಕ್ವಿಕ್ ರಿಸಲ್ಟ್ ಬರಬೇಕು. ಸುಮ್ಮನೆ ಅಂಧ ಭಕ್ತಿಯಿಂದ ಅಂಧದ ಮಾಡೋದ್ರಿಂದ ಅರ್ಥ ಇಲ್ಲ. ಸೊ ಹಾಗೆ ಇದು ಒಂದು ಮೇಷರಾಶಿಗೆ ನಾವು ಓವರಾಲ್ ಆಗಿ ಹೇಳುವಂಥದ್ದು.